ಸರ್ಕಾರ ರಚನೆ ಬಗ್ಗೆ ರಾಜ್ಯಪಾಲರಿಗೆ ಮನವೊಲಿಕೆ ಮಾಡಿಕೊಡುವಲ್ಲಿ ವಿಜಯ್ ವಿಫಲರಾಗಿದ್ದಾರೆ. ಮನವರಿಕೆ ಏನು ಬೇಕಾದ್ರೂ ಆಗ್ಬೋದು. ಸಂಖ್ಯಾಬಲದ ಬಗ್ಗೆ ರಾಜ್ಯಪಾಲರಿಗೆ ವಿಜಯ್ ಮಾಹಿತಿಯನ್ನೇ ಕೊಟ್ಟಿಲ್ಲ ಕರೆಕ್ಟಾಗಿ. ನಿಮ್ಮ 107 ಪ್ಲಸ್ ಕಾಂಗ್ರೆಸ್ನ 5 ಮತ್ತು ಇತರರು ಯಾರು 118 ಕೊಡಿ. ಸರ್ಕಾರ ರಚನೆ ವಿಳಂಬಕ್ಕೆ ಇದೇ ಕಾರಣ ಅಂತ ಮಾಜಿ ಡಿಎಂಕೆಯ ಶಾಸಕರೊಬ್ಬರು ಹೇಳಿಕೆ ಕೊಡ್ತಾ ಇದ್ದಾರೆ. ವಿಜಯ್ಗೆ ರಾಜಕೀಯ ಅನುಭವ ಕಡಿಮೆ ಅಂತ ಡಿಎಂಕೆ ಮಾಜಿ ಶಾಸಕರು ಹೇಳಿರ್ತಕ್ಕಂಥದ್ದು. ಇಲ್ಲಿ ಮನವೊಲಿಕೆ ಮಾಡಿಕೊಡೋದಕ್ಕೆ ಏನಿದೆ, ನಂಬರ್ ತೋರಿಸ್ಬೇಕಷ್ಟೇ. ವೆರಿ ಸಿಂಪಲ್, ಮ್ಯಾಥಮೆಟಿಕ್ಸು ಅಲ್ಲ ಇದು. 118 ನಂಬರ್ ನನಗೆ ಬೆಂಬಲ ಇದೆಯಾ, ಅದನ್ನು ರಾಜ್ಯಪಾಲರ ಮುಂದೆ ಸಹಿ ಇರುವಂತಹ ಪತ್ರ ತಗೊಂಡೋಗಿಟ್ರೆ ಮುಗಿದೋಯ್ತು. ಅವರು ಕರಿಬೇಕು, ಎಲ್ಲರೂ ಕರಿಬೇಕು ಸರ್ಕಾರ ರಚನೆಗೆ. ರಾಜ್ಯಪಾಲರು ಯೋಚನೆ ಮಾಡ್ತಿರೋದು, ಒಂದು ವೇಳೆ ಪ್ರತಿಜ್ಞಾವಿಧಿ ಬೋಧಿಸ್ಬಿಟ್ರೆ ಇವರಿಗೆ ನಂಬರ್ ಹೊಂದಕ್ಕಾಗಲಿಲ್ಲ ಅಂತಂದರೆ ಏನು ಮಾಡೋದು, ಮತ್ತೆ ಇನ್ನೊಬ್ರಿಗೆ ಆಹ್ವಾನ ಕೊಡಬೇಕು. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ. ಐದರ್ TVK ಆರ್ AIADMK ಯಾರಾದರೊಬ್ಬರು ನಂಬರ್ ತೊಗೊಂಡು ಬನ್ನಿ, ನಿಮಗೆ ಸರ್ಕಾರ ರಚನೆಗೆ ಅವಕಾಶ ಕೊಡ್ತೀನಿ ಅಂತ ರಾಜ್ಯಪಾಲರ ಲೆಕ್ಕಾಚಾರ. ಕೆಲವರು ರಾಜ್ಯಪಾಲರ ನಡೆಯನ್ನು ತೀವ್ರವಾಗಿ ಟೀಕೆ ಮಾಡ್ತಾ ಇದ್ದಾರೆ. ನಿಮಗೆ ಯಾವ ಬಿಸ್ನೆಸ್ಸೂ ಇಲ್ಲ ಈ ವಿಚಾರದಲ್ಲಿ ಅಂತ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಒಂದು ಕಡೆ ವಿಜಯ್ ಸಂಖ್ಯಾಬಲವನ್ನು ಹೊಂದಿಸೋದಕ್ಕೆ ಹೆಣಗಾಡ್ತಾ ಇದ್ದಾರೆ, ಮತ್ತೊಂದು ಕಡೆ DMK ಅವರು ವಿಜಯ್ನೇ ಆರೋಪಿ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ವಿಜಯ್ಗೆ ರಾಜಕೀಯ ಅನುಭವ ಇಲ್ಲ, ರಾಜ್ಯಪಾಲರ ಮುಂದೆ ನಂಬರ್ ಇಡಬೇಕು ಅಷ್ಟೇ ತಾನೇ, ಅದಕ್ಕೇನು ರಾಜಕೀಯ ಅನುಭವ ಬೇಕು ಅಂತ. ನೋಡಿ, ಈ ರಾಜ್ಯಪಾಲರ ಕಾರ್ಯವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸಾಕಷ್ಟು ಚರ್ಚೆಗಳಿದ್ದಾವೆ. ಈ ಹಿಂದೆಯೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂತಹ ಸನ್ನಿವೇಶಗಳು ಎದುರಾದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇಂತಹ ವಿವಾದಗಳು ಇತ್ಯರ್ಥ ಆದಂಥ ಉದಾಹರಣೆಗಳು ಕೂಡ ಇದ್ದಾವೆ. ನೋಡಿ, ರಾಜ್ಯಪಾಲರಿಗೆ ಮುಖ್ಯವಾಗಿ ಸಂವಿಧಾನದಲ್ಲಿ ಒಂದು ವಿವೇಚನಾ ಅಧಿಕಾರವನ್ನು ಪ್ರಾಪ್ತ ಮಾಡಿರುವಂಥದ್ದು. ಇದನ್ನು ಬಳಸ್ಕೊಂಡು ಸಂದಿಗ್ಧ ಸಂದರ್ಭದಲ್ಲಿ ಅವರು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಅರ್ಹರಾಗಿರ್ತಾರೆ. ಅಂಥದ್ದೇ ಈಗ ಸಂದಿಗ್ಧ ಸನ್ನಿವೇಶಗಳು ಈಗ ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ರಾಜ್ಯಪಾಲರು ಕೂಡ ತಮ್ಮ ವಿವೇಚನಾ ಅಧಿಕಾರವನ್ನು ಬಳಸ್ಕೊಳ್ತಾ ಇರುವಂಥದ್ದು. ಬಹಳ ಸಿಂಪಲ್ ಆಗಿ ಈಗ ರಾಜ್ಯಪಾಲರು ಕೂಡ ಕ್ಲೇಮ್ ಮಾಡ್ತಾ ಇರುವಂಥದ್ದು, ನೋಡಿ ನಾವು ಅವರಿಗೆ ನಮ್ಮ ರಾಜ್ಯಪಾಲರ ಕಚೇರಿಯಲ್ಲಿ ಪರೇಡ್ ಮಾಡಿ ಅಥವಾ ತಲೆ ಎಣಿಕೆ ಮಾಡಿ ನಿಮ್ಮ ಬೆಂಬಲವನ್ನು ಫಿಸಿಕಲಿ ನಮ್ಮ ಮುಂದೆ ಸಾಬೀತುಪಡಿಸಿ ಅಂತ ನಾವು ಹೇಳ್ತಾ ಇಲ್ಲ. ನಿಮಗಿರುವಂಥ ಬೆಂಬಲವನ್ನು ನಂಬರ್ಸ್ ಹೇಗೆ ಹೊಂದಾಣಿಕೆ ಆಗ್ತಾ ಇದೆ, ನೀವು 118 ಹೇಗೆ ತಲುಪಬಲ್ಲಿರಿ ಅನ್ನುವಂಥದ್ರನ್ನ ಬೆಂಬಲ ಪತ್ರಗಳ ಮೂಲಕ ಅದನ್ನು ಸಾಬೀತುಪಡಿಸಿ ಅನ್ನುವಂತಹ ಒಂದು ಕಂಡೀಷನನ್ನು ಹಾಕ್ತಾ ಇದ್ದಾರೆ. ಆದರೆ TVKಗೆ ಈ ಕಾಂಗ್ರೆಸ್ ಬೆಂಬಲವನ್ನು ಹೊರತುಪಡಿಸಿದರೆ ಇನ್ಯಾವುದೇ ಪಕ್ಷಗಳು ಬೆಂಬಲ ನೀಡಿರೋದ್ರ ಬಗ್ಗೆ ಅಧಿಕೃತವಾದಂಥ ಮಾಹಿತಿಗಳಿಲ್ಲ ಮತ್ತು ಸ್ಪಷ್ಟತೆಗಳು ಕೂಡ ಇಲ್ಲ. ಹೀಗಾಗಿ ಈ ಬಹುಮತವನ್ನು ಸಾಬೀತುಪಡಿಸುವಲ್ಲಿ ಅಥವಾ ಮನವರಿಕೆ ಮಾಡಿಕೊಡುವಲ್ಲಿ ವಿಜಯ್ ಅವರು ಕೂಡ ವಿಫಲ ಆಗ್ತಾ ಇರುವಂಥದ್ದು. ಒಂದು ಕಡೆಗೆ ರಾಜ್ಯಪಾಲರ ಈ ನಡೆಯನ್ನ ಕಾಂಗ್ರೆಸ್ ಸೇರಿದಂತೆ ಬೇರೆ ಬೇರೆ ಪಕ್ಷಗಳು ವಿರೋಧ ಮಾಡ್ತಿದ್ದಾವೆ, ಮತ್ತೊಂದು ಕಡೆಗೆ ಈಗ DMK ಅದನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂಥದ್ದು. DMK ಹೇಳ್ತಾ ಇರುವಂಥದ್ದು ವಿಜಯ್ಗೆ ರಾಜಕೀಯ ಅನುಭವ ಇಲ್ಲ, ಹೀಗಾಗಿ ಈ ರೀತಿಯಾದಂಥ ಸಮಸ್ಯೆಗಳಾಗ್ತಾ ಇದ್ದಾವೆ, ಅನಗತ್ಯವಾಗಿ ರಾಜ್ಯಪಾಲರನ್ನ ಬ್ಲೇಮ್ ಮಾಡಲಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯಪಾಲರನ್ನ ಸಮರ್ಥಿಸಿಕೊಳ್ಳುವಂಥ ಕೆಲಸಗಳಾಗ್ತಾ ಇದ್ದಾವೆ. ಮತ್ತೊಂದು ಕಡೆಗೆ ಕಾಂಗ್ರೆಸ್, CPM ನಿನ್ನೆ ಕೆಲವು ಪ್ರಾದೇಶಿಕ ಪಕ್ಷಗಳು ಕೂಡ ರಾಜ್ಯಪಾಲರ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿದ್ವು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿರುವಂತಹ ಹಿನ್ನೆಲೆಯಲ್ಲಿ ವಿಜಯ್ಗೆ ಮೊದಲು ಪ್ರಮಾಣ ವಚನವನ್ನು ಬೋಧಿಸಿ ಅಸೆಂಬ್ಲಿಯಲ್ಲಿ ಬಹುಮತ ಸಾಬೀತು ಮಾಡಲಿಕ್ಕೆ ಬಿಡಬೇಕು. ಅಲ್ಲಿ ಸಾಬೀತಾದರೆ ಸರ್ಕಾರ ಮುಂದುವರಿಲಿ, ಇಲ್ಲ ಆದರೆ ಅದು ಮುಂದಿನ ಕ್ರಮಗಳೇನಾಗುತ್ತೆ ಅದಾಗಲಿ. ಆದರೆ ಈ ಹಂತದಲ್ಲಿ ಅವರನ್ನು ತಡೆಯುವಂಥದ್ದು ಪ್ರಜಾಪ್ರಭುತ್ವ ವಿರೋಧಿ ನಿಲುವು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಸೊ ಪರ ವಿರೋಧ ಏನೇ ಹೇಳಿಕೆಗಳು ಬಂದರೂ ಕೂಡ ಇಲ್ಲಿ ರಾಜ್ಯಪಾಲರು ತಮ್ಮ ವಿವೇಚನಾ ಅಧಿಕಾರವನ್ನು ಬಳಸಿದ್ದಾರೆ ಅನ್ನುವಂಥದ್ದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ರಾಜ್ಯಪಾಲರು ಓಕೆ, ಬಟ್ ಈಗ ಸದ್ಯಕ್ಕೇನೋ ಕಾನೂನು ಹೋರಾಟ ಮಾಡ್ತೀನಿ ಅಂತ ವಿಜಯ್ ಹೇಳ್ತಾ ಇದ್ರು. ರಾಜ್ಯಪಾಲರ ವಿರುದ್ಧವೇ ಕಾನೂನು ಹೋರಾಟ ಅಂತ ಸಾಧ್ಯ ಆಗುತ್ತಾ ಹಾಗಾದರೆ? ನೋಡಿ, ಒಂದು ಪ್ರಶ್ನೆ ಈಗ ಮೂಡ್ತಾ ಇರ್ತಕ್ಕಂಥದ್ದು, ತಮಿಳುನಾಡಲ್ಲಿ ಸರ್ಕಾರ ರಚನೆಯನ್ನು ಯಾರು ಮಾಡ್ತಾರೆ? ಅದು TVK ವಿಜಯ್ನ ಅಥವಾ DMK ಅಣ್ಣಾ DMKನ? ಈ ಪ್ರಶ್ನೆಗೆ ಉತ್ತರ ತಮಿಳುನಾಡಿನ ಜನರಿಗೆ ಗೊತ್ತಾಗ್ತಿಲ್ಲ, ಅವರೇ ಗೊಂದಲದಲ್ಲಿದ್ದಾರೆ. ಯಾರಿಗೂ ಬಹುಮತ ಬಂದಿಲ್ಲ. TVK ಅಥವಾ DMK ಅಣ್ಣಾ DMK ಇದೆರಡೇ ಪಾಸಿಬಿಲಿಟೀಸು.